ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನಕ್ಕೆ ಡೌಟ್ ಇದೆ ಡಿಜಿಟಲ್ ನೋಟ್ಸ್ ಹೇಗಿರುತ್ತೆ ಏನು ಅಂತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಚಾನಲಲ್ಲಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಸೊ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ ನೋಟ್ಸ್ ಅವೈಲೇಬಲ್ ಇದೆ ಅಂತ CBSED ಅವ್ರು ಕೂಡ ತೊಗೋಬೋದು. ಸೊ ಇದು ಡಿಜಿಟಲ್ ನೋಟ್ಸು ಕೊಡ್ತಿರೋದ್ರಿಂದ ಕೆಲವೊಂದು ಜನಕ್ಕೆ ಡೌಟ್ಸ್ ಇರುತ್ತೆ, ಹೇಗಿರುತ್ತೆ ಏನೋ ನೋಟ್ಸು ಆ ಥರ. ಸೊ ಇಲ್ಲಿ ನೋಡಿ ಆಲ್ರೆಡಿ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಇದು GPSTR ಮತ್ತು HSTRಗೆ ಹೆಲ್ಪ್ ಆಗುತ್ತೆ ಈ ನೋಟ್ಸ್ ತೊಗೊಂಡ್ರೆ. ಈ ನೋಟ್ಸ್ ಹೆಂಗಿರುತ್ತೆ ಅಂತಂದರೆ, ನೀವು ಯಾರು ಟೀಚಿಂಗ್ ಪ್ರೊಫೆಷ್ನಲ್ ಇದ್ದೇ ಇರ್ತೀರ, ನೀವು ಸ್ಟೂಡೆಂಟ್ಸ್ಗೆ ಯಾವ ರೀತಿ ನೋಟ್ಸ್ ಬರೀತೀರಾ, ಸೊ ನೋಟ್ಸ್ ಯಾವ ರೀತಿ ಕೊಡ್ತೀರಾ, ಒಂದು ಸಿಲೆಬಸ್ ಇರುತ್ತೆ, ಸಿಲೆಬಸ್ ವೈಸ್ ನೋಟ್ಸ್ ಮಾಡಲೇಬೇಕಲ್ವ ಟೀಚರ್ಸ್ ಆದಮೇಲೆ. ಸೊ ಸ್ಟೂಡೆಂಟ್ಸ್ ಹೇಗೆ ನೋಟ್ಸ್ ಕೊಡ್ತೀರಾ ಅದೇ ಥರ ನಾನು ನೋಟ್ಸ್ ಕೊಟ್ಟಿದ್ದೀನಿ. ಸೊ ನಿಮಗೊಂದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ನನ್ನ ನೋಟ್ಸ್ ಅಲ್ಲ, ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಈ ಥರ ನೋಟ್ಸ್ ಹುಡುಕಿ ಹಾಕಿರೋದು ಇದರಲ್ಲಿ. ಸೊ ನಾನು ನಿಮಗೆ ನನ್ನ ನೋಟ್ಸ್ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ನೋಡಿ, ನ್ಯೂ ಮಟೀರಿಯಲ್ ಇದು ಈ ಥರ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಿಲೆಬಸ್ಸು. ಕೆಲವರಿಗೆ ಹೇಗಿರುತ್ತೆ ಏನೋಪ್ಪ ನೋಟ್ಸ್ ಅನ್ನೋದಿರುತ್ತೆ. ಅದಕ್ಕೆ ನೋಡಿರಿ ನಾನು ಚಾಪ್ಟರ್ ವೈಸ್ ನೋಟ್ಸ್ ಮಾಡಿದ್ದೀನಿ. ಆಲ್ರೆಡಿ ಜಾಯ್ನ್ ಆಗಿದ್ದಾರೆ, ನಮ್ಮದು ತುಂಬ ಜನ ಸ್ಟೂಡೆಂಟ್ ಜಾಯ್ನ್ ಆಗಿರೋದ್ರಿಂದ ಅವ್ರ ಡೌಟ್ಸು ಕ್ಲಿಯರ್ ಆದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ವಿಡಿಯೋ ಮಾಡಿರೋದು. ಸೊ ನ್ಯೂ ಮಟೀರಿಯಲ್ ಗ್ರಾವಿಟೇಷನ್ ಚಾಪ್ಟರ್ ಮೇಲೆ ಹಾಕಿರೋದು. ಸೊ ಹಿಂದು ಚಾಪ್ಟರ್ ವೈಸ್ ನೋಟ್ಸ್ ಇರುತ್ತೆ ಇಲ್ಲಿ, ಓಕೆನಾ? ಅರ್ಥ ಆಯ್ತಾ? ಸೊ ಯಾರ್ಯಾರು ಆಲ್ರೆಡಿ ನೋಟ್ಸ್ ತೊಗೊಂಡಿದ್ದೀರಾ ಅವ್ರಿಗೆ ಹೇಳ್ತಿರೋದು. ಸೊ ಯಾರು ನನ್ನ ಹತ್ರ ನೋಟ್ಸ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅವರು ನನಗೆ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ನಿಮ್ಮ ಇಮೇಲ್ ID ಸೆಂಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಅಮೌಂಟ್ ಇದೆ. ಸೊ ಅದು ಎಷ್ಟು ಅಂತ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಹೇಳ್ತೀನಿ. ಸೊ ಅದಾದಮೇಲೆ ನೀವು ನನಗೆ ಇಮೇಲ್ ID ಕಳಿಸಿ. ಅದಕ್ಕೆ ನಾನು ನಿಮ್ಮ ಇಮೇಲ್ ID ಗೂಗಲ್ ಕ್ಲಾಸ್ ರೂಮಲ್ಲಿ ಜಾಯ್ನ್ ಮಾಡ್ಕೊತೀನಿ. ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ಸ್ ಮೇಲೆ, ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಸೊ ಈ 4 ಸಬ್ಜೆಕ್ಟ್ಸ್ ಮೇಲೆ ಆಲ್ರೆಡಿ ನಾನು ನೋಟ್ಸ್ನ ಹ್ಯಾಂಡ್ ರಿಟನ್ ನೋಟ್ಸ್ ಬರೆದು ಹಾಕಿದ್ದೀನಿ. ಸೊ ಕರೆಕ್ಟಾಗಿ ಇಷ್ಟೇ ಓದಿದರೆ ನೀವು GPSTR ಎಕ್ಸಾಮ್ನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ HSTR ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡ್ಬೋದು. HSTRಗೆ GPSTRಗೆ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಸೇಮ್ ಸಿಲೆಬಸ್ ಇರುತ್ತೆ, ಆಲ್ಮೋಸ್ಟ್ ಆಲ್ ಸೇಮ್ ಸಿಲೆಬಸ್ಸು. ಮ್ಯಾಥ್ಸ್ ಅಂತೂ ಫುಲ್ ಸೇಮ್ ಸಿಲೆಬಸ್ ಇದೆ. ಬಟ್ ಈ ಫಿಸಿಕ್ಸು ಈಗ PM ಮೆಥಡ್ ಆಗಿರೋದ್ರಿಂದ ನೀವು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಷ್ಟೇ ಇರುತ್ತೆ HSTRಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಫಿಸಿಕ್ಸಲ್ಲಿ ಸ್ವಲ್ಪ ಅದೇ ಮಾಡಲ್ಸ್ ಇರುತ್ತೆ, ಬಟ್ ಟಾಪಿಕ್ಸು ಒಂದೆರಡು ಲೈನ್ ಟಾಪಿಕ್ಸು. ಅಂದರೆ ಸಿಲೆಬಸ್ಸಲ್ಲಿ ಈ ಒಂದು ಟಾಪಿಕ್ ತೊಗೊಳ್ಳಿ, ಗ್ರಾವಿಟೇಷನ್ ಅಂತ ಒಂದು ಟಾಪಿಕ್ ತೊಗೊಂಡ್ರೆ ಅದರಲ್ಲಿ ಸಿಲೆಬಸ್ ಒಂದು 2-3 ಲೈನ್ ಆ್ಯಡ್ ಆಗಿದೆ. ಅಂದರೆ ಅದ್ರದ್ದು ಎಕ್ಸ್ಟೆಂಡೆಡ್ ಆ ಟಾಪಿಕ್ನ ನೆಕ್ಸ್ಟ್ ಲೆವೆಲ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಸೇಮ್ ಕಾನ್ಸೆಪ್ಟು ಸೇಮ್ ಎಲ್ಲ ಇರುತ್ತೆ. ಸೊ ಇದು ಫಸ್ಟ್ ನ್ಯೂ ಮಟೀರಿಯಲ್ ಫಿಸಿಕ್ಸ್ ಫಸ್ಟ್ ಚಾಪ್ಟರ್ ನೋಡಿ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ಥರ ಇದೆ. ಸೊ ನಾನು ಈ ಥರ ನೋಟ್ಸ್ ಬರ್ತಿದ್ದೀನಿ. ಸೊ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಬರೆದಿದ್ದೀನಿ ನಾನು ಅಂತ. ಸೊ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿ ಬರೆದಿದ್ದೀನಿ. ನೀವು ಇಷ್ಟೇ ಓದ್ರಿ ಆರಾಮಾಗಿ ನಿಮಗೆ GPSTR ಕ್ಲಿಯರ್ ಆಗುತ್ತೆ. ಯಾಕೆ ನಾನು ಸೆಕೆಂಡ್ ಪೇಪರ್ ಮಾತ್ರ ನಾನು ನಿಮಗೆ ನೋಟ್ಸ್ ಕೊಡ್ತಾ ಇದ್ದೀನಿ ಅಥವಾ ನೋಟ್ಸ್ ಮಾಡಿದ್ದೀನಿ ಕೂಡ ನಾನು ಅಂದರೆ, ಫಸ್ಟ್ ಪೇಪರಲ್ಲಿ ನೀವೇನು ಮಾಡಿದ್ರು ಅಂದರೆ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಲ್ಲ, ಬಟ್ ಬರೀಬೇಕು ನೀಟಾಗಿಯೇ, ಬಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರೋದಿಲ್ಲ. ಹಾಗಾಗಿ ಸೆಕೆಂಡ್ ಪೇಪರಲ್ಲಿ 67.5 ಮಾರ್ಕ್ಸ್ ಅಂದರೆ ಅಪ್ರಾಕ್ಸ್ 68 ಮಾರ್ಕ್ಸ್ ತೆಗಿಲೇಬೇಕಾಗಿರೋದ್ರಿಂದ ನೀವು ಕಾನ್ಸಂಟ್ರೇಟ್ ಆನ್ ಸೆಕೆಂಡ್ ಪೇಪರ್. ಥರ್ಡ್ ಪೇಪರ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು, ಕನ್ನಡ. ಸೊ ಯಾರ್ಯಾರಿಗೆ ಕನ್ನಡ ಬರಲ್ಲ, ಓಕೆ ಕನ್ನಡನೂ ಬೇಕು ಅಂದರೆ ಅದು ಕೂಡ ನಾವು ನಿಮಗೆ ನೋಟ್ಸ್ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ, ಓಕೆನಾ? ಸೊ ಇಲ್ಲಿ ನೋಡಿ ಕೆಮಿಸ್ಟ್ರಿ ತೋರಿಸ್ತಿದ್ದೀನಿ. ಸೊ ನಿಮ್ಗೆ ಯಾರಿಗೆ ನೋಟ್ಸ್ ಬೇಕು ಅಂದರೆ ಬೇಗ ಅಪ್ರೋಚ್ ಮಾಡಿ. ಸೊ ತುಂಬ ಡಿಮ್ಯಾಂಡ್ ಇರೋ ನೋಟ್ಸ್ ಆಗಿರೋದ್ರಿಂದ ಸೊ ಪ್ರೈಸ್ ಕೂಡ ಹೈಕ್ ಮಾಡೋ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿ ಬೇಗ ಅಪ್ರೋಚ್ ಮಾಡಿ. ಸೊ ಯಾರ್ಯಾರು ಕನ್ನಡ ಕೂಡ ಎಷ್ಟು ಮಾರ್ಕ್ಸಿಗೆ 80, ಸೊ 60 ಇತ್ತು ಮುಂಚೆ, ಅಂದರೆ 60 ಮಾರ್ಕ್ಸ್ ತೆಗಿಲೇಬೇಕಿತ್ತು. ಇವಾಗ ಅಷ್ಟೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಥರ್ಡ್ ಪೇಪರ್ ಕೂಡ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ 60 ಮಾರ್ಕ್ಸು. ಸೊ ಅದು ಕೂಡ ಇಂಪಾರ್ಟೆಂಟೇ ನಿಮಗೆ. ಆಲ್ಮೋಸ್ಟ್ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಎಲ್ಲರಿಗೂ ಬರ್ತಾ ಇರುತ್ತೆ. ಅದರಲ್ಲೂ ಗ್ರಾಮರ್ ಇರುತ್ತೆ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋ ಪಾರ್ಟ್ ಬಂದುಬಿಟ್ಟು ಗ್ರಾಮರ್ ಇರುತ್ತೆ. ಹಾಗಾಗಿ ನೀವು ಗ್ರಾಮರ್ ಮೇಲೆ ಕೂಡ ಫೋಕಸ್ ಮಾಡ್ಬೋದು. ಇಲ್ಲ ಮೇಡಮ್ ನಮಗೂ ಕನ್ನಡನೂ ನಮಗೆ ಸ್ವಲ್ಪ ಕೊಡಿ ಅಂತಂದರೆ ನಾನು ಇದರಲ್ಲೇ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಇದೇ ಥರ ನೋಟ್ಸ್ ಇರೋದ್ರಿಂದ ಯಾರ್ಯಾರಿಗೆ ಡೌಟ್ಸ್ ಇತ್ತೋ ಅದು ಇವಾಗ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವ ಥರ ನೋಟ್ಸ್ ಇರುತ್ತೆ, ಹೆಂಗೋ ಏನೋ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಕೆಲವೊಬ್ಬರಿಗೆ. ಸೊ ಇದು ಏನಂತಂದರೆ ಫುಲ್ಲು ಚಾಪ್ಟರ್ ವೈಸು. ಆಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಡೌಟ್ಸ್ ನನಗೆ ಮೆಸೇಜ್ ಮಾಡಿದರೆ ಆ ಟಾಪಿಕ್ ಮೇಲೆ ಕೂಡ ಡೌಟ್ ಕ್ಲಿಯರ್ ಮಾಡಿ ನಾನು ನಿಮಗೆ ವೀಡಿಯೋನ ಹಾಕ್ತಿದ್ದೀನಿ. ಹಾಗೆ ಯೂಟ್ಯೂಬಲ್ಲಿ ನೋಡಿ ಲಿಂಕ್ ಹಾಕಿದ್ದೀನಿ. ಯೂಟ್ಯೂಬಲ್ಲಿ ಕೂಡ ನಾವು
ಮ್ಯಾಥ್ಸ್ ಕ್ಲಾಸ್ ತೊಗೊತಿದ್ವಿ. ಮ್ಯಾಥ್ಸ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಈಗ ನೀವು ಪಿ ಎಮ್ ಮೆಥಡ್ ಇರೋದ್ರಿಂದ, ಸೊ ಪಿ ಎಮ್ ಮೆಥಡಲ್ಲಿ ಮಾರ್ಕ್ಸು ಜಾಸ್ತಿ ಇರುತ್ತೆ ಕಂಪೇರ್ ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಮ್ಯಾಥ್ಸ್ಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಜಾಸ್ತಿ ಇರುತ್ತೆ. ಅದೇ ರೀತಿ ಸಿ ಬಿ ಝೆಡ್ ಅವ್ರಿಗೆ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಮೇಲೆ ಮಾರ್ಕ್ಸ್ ಅಲಾಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನೀವು ಪಿ ಎಮ್ ಅವರು ಮ್ಯಾಥ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆ್ಯಂಡ್ ಸಿ ಬಿ ಝೆಡ್ ಅವರು ಬಯಾಲಜಿ ಮತ್ತು ಕೆಮಿಸ್ಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಬ್ಬರಿಗೂ ಸೇಮ್ ಸಿಲೆಬಸ್ ಇರುತ್ತೆ, ಬಟ್ ಕ್ವಶನ್ ಪೇಪರ್ ವೇರಿ ಆಗುತ್ತೆ ಅಷ್ಟೇ. ಸೊ ನೀವು ಮ್ಯಾಥ್ಸ್ ಮಾಡಬೇಕು. ಮ್ಯಾಥ್ಸ್ ಹೆಂಗಾಗುತ್ತೆ ಅಂದರೆ, ಸೊ ನೀವು ಎಲ್ಲ ಕ್ಲಿಯರಾಗಿ ಓದ್ಕೊಂಡು ಹೋಗಿ ಕಾನ್ಸೆಪ್ಟನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಕ್ಲಿಯರಾಗಿ ಓದ್ಕೊಂಡು ಹೋದರೆ ಮಾತ್ರ ನೀವಲ್ಲಿ ಮ್ಯಾಥ್ಸ್ನ ಮಾಡ್ಬೋದು. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಮ್ಯಾಥ್ಸ್ ಮಾಡೋದು. ಸೊ ನಾನೇನು ನಿಮ್ಗೆ ಟಿಪ್ಸ್ ಕೊಡ್ತೀನಿ ಅಂತಂದರೆ, ಕಾನ್ಸಂಟ್ರೇಟ್ ಮಾಡಿ ಮ್ಯಾಥ್ಸ್ ಮೇಲೆ ಇವಾಗ. ಬಟ್ ಅಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಫಸ್ಟು ಸೈನ್ಸ್ ಬರೆದ್ಬಿಟ್ಟು ಆಮೇಲೆ ಮ್ಯಾಥ್ಸ್ನ ಟಚ್ ಮಾಡಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. ಇದನ್ನ ಮಾಡೋಕ್ಕೆ ನಾನು ಈ ಥರ ನೋಟ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ 4 ಮಂತ್ಸ್ ತೊಗೊಂಡಿದ್ದೀನಿ. ಎಷ್ಟು ಮಂತ್ಸು? 4 ಮಂತ್ಸು. ನಿಮಗೆ ಇಲ್ಲ ನಾನು ನಿಮ್ಮ ಹತ್ರ ನೋಟ್ಸ್ ತೊಗೊಳ್ಳಲ್ಲ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ನಿಮಗೇನು ಹೇಳ್ತೀನಿ ಅಂತಂದರೆ, ನೀವು ಇವಾಗಿಂದನೇ ಬೇಕಾದರೆ ಸ್ಟಾರ್ಟ್ ಮಾಡಿರಿ. ಇಫ್ ಯು ಹ್ಯಾವ್ ಟೈಮ್, ನಿಮಗೆ ಟೈಮ್ ಇದೆ ಅಂತಂದರೆ ನೀವು NCERT ಟೆಕ್ಸ್ಟ್ ಬುಕ್ಸ್ನ ತೊಗೊಂಡು ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲಿವರೆಗೂ? 6 to 12ವರೆಗೂ NCERT ಟೆಕ್ಸ್ಟ್ ಬುಕ್ಸ್ ತೊಗೊಳ್ಳಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸು ಈ ಥರ. ಸೊ ಅಷ್ಟನ್ನು ತೊಗೊಂಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಟ್ಸ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಮೇಡಮ್ ನಮಗೆ ಆಗಲ್ಲ ಅಂತಂದರೆ, ಇಫ್ ಯು ಹ್ಯಾವ್ ಟೈಮ್ ನೀವು ಸ್ಟಾರ್ಟ್ ಮಾಡಿ ಓದೋಕ್ಕೆ ಹೇಳ್ತೀನಿ. ಸೊ ನಾನು ಕೂಡ ಅಷ್ಟೇ ಟೆಕ್ಸ್ಟ್ ಬುಕ್ಸ್ ನೋಡಿ ಸಿಲೆಬಸ್ ಹಿಡ್ಕೊಂಡ್ಬಿಟ್ಟು 1 by 1 ಸಿಲೆಬಸ್ ನೋಡಿಕೊಂಡು ಟೆಕ್ಸ್ಟ್ ಬುಕ್ಸ್ ನೋಡಿಬಿಟ್ಟು ನೋಟ್ಸ್ ಮಾಡಿದ್ದೀನಿ. ಇದೆಲ್ಲಿದು ಅಲ್ಲ, NCERT ಟೆಕ್ಸ್ಟ್ ಬುಕ್ಸಲ್ಲಿ ಇರುತ್ತೆ ನೋಟ್ಸು. ಅರ್ಥ ಆಯಿತಾ? ಯಾರ್ಯಾರಿಗೆ ಟೈಮ್ ಇಲ್ಲ, ವರ್ಕ್ ಮಾಡ್ತಿರ್ತೀರಾ, ಸೊ ಬೇರೆ ಬೇರೆ ಕೆಲಸ ಮಾಡ್ತಿರ್ತೀರಾ, ಸೊ ಅವ್ರು ಏನು ಮಾಡಿ ಅಂದರೆ ಖಂಡಿತವಾಗೂ ನನ್ನ ನೋಟ್ಸನ್ನು ತೊಗೊಳ್ಳಿ. ಸೊ ಯಾವುದೇ ಡೌಟ್ ಇಲ್ಲ, ಇಷ್ಟೇ ಓದ್ರಪ್ಪ ಸಾಕು, ನೀವು ಎಕ್ಸಾಮ್ನ ಗ್ಯಾರಂಟಿ ಕ್ಲಿಯರ್ ಮಾಡ್ತೀರಾ. ಸೊ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ಕೊಂಡವರು ಸೊ ಬೇಗ ಬೇಗ ಅಪ್ರೋಚ್ ಮಾಡಿ. ಸೊ ವಾಟ್ಸಪ್ ಮಾಡಿ ಅಷ್ಟೇ. ಸೊ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. ಸೊ ಇಲ್ಲಿ ನೋಡಿ, ಎಲ್ಲ ಚಾಪ್ಟರ್ ಮೇಲೂ ನೋಟ್ಸ್ ಮಾಡಿದ್ದೀನಿ. ಇನ್ ಕೇಸ್ ಇನ್ನೂ ಆಲ್ಮೋಸ್ಟ್ 99% ನಾನು ಸಿಲೆಬಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿರಿ, ನೀವು ಒಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಹಾರ್ಟ್ GPS TR 22 4 ಮಾರ್ಕ್ಸ್ ಅಂತ ಹಾಕಿದ್ದೀನಿ ಇಲ್ಲಿ, ನೋಡಿದ್ರಾ? ಸೊ ಇದನ್ನು ಹಾಕಿದ್ದೀನಿ, ನಿಮ್ಗೆ ಗೊತ್ತಿಲ್ಲ ಇದ್ದೇ ಕ್ವಶನ್ 4 ಮಾರ್ಕ್ಸಿಗೆ ಬಂದಿದೆ. ಸೊ ನಾನು ಇಂಪಾರ್ಟೆಂಟ್ ಸ್ಟಾರ್ ಹಾಕಿದ್ದೀನಲ್ವ, ಸೊ 4 ಮಾರ್ಕ್ ಕ್ವಶನ್, ಇದೇ ಕ್ವಶನ್ ಬಂದಿತ್ತು ನನಗೆ. ಸೊ ಅದೇ ರೀತಿ ಎಲ್ಲ ಕ್ವಶನ್ಸ್ಗೆ ನಾನು ಏನೇನು ನೋಟ್ಸ್ ಮಾಡಿದ್ದೀನಿ ಅಲ್ಲೆಲ್ಲ ಇಂಪಾರ್ಟೆಂಟ್ ಅಂತ ಹಾಕ್ಕೊತ ಹೋಗಿದ್ದೀನಿ. ಸೊ ನಿಮಗೆ ನೋಡ್ಬೋದು ಇಲ್ಲಿ ಈ ಥರ. ಇದನ್ನೇ ನೋಟ್ಸ್ ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ ನನ್ನ ಕಡೆಯಿಂದ. ಸೊ ನಿಮಗಿದು ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ನೀವು ಅಲ್ಲಿ ಇಲ್ಲಿ ಖರ್ಚು ಮಾಡೋದಕ್ಕಿಂತ ಇನ್ವೆಸ್ಟ್ ಆನ್ ಸ್ಟಡೀಸ್ ಮೇಲೆ ಇನ್ವೆಸ್ಟ್ ಮಾಡಿರಿ. ಇದರಿಂದ ನಿಮ್ಗೆ ಯಾವ ರೀತಿ ವೇಸ್ಟ್ ಆಗೋಲ್ಲ. ಬಟ್ ನೀವು ಯಾರ್ಯಾರಿಗೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು ಅನ್ನೋ ತಲೆಯಲ್ಲಿದೆ, ಸೊ ಅವರು ನನ್ನ ಅಪ್ರೋಚ್ ಮಾಡ್ಬೋದು. ಸೊ ಈ ಥರ ಇಂಪಾರ್ಟೆನ್ಸ್ ಇರೋದನ್ನು ನಾನು ನೀಟಾಗಿ ಬರೆದು ಡಯಾಗ್ರಾಮ್ ಹಾಕಿದ್ದೀನಿ. ಸೊ ನನ್ನ ನೋಟ್ಸ್ ಜೊತೆಗೆ ನೀವು ರೆಫರೆನ್ಸ್ಗೆ ಟೆಕ್ಸ್ಟ್ ಬುಕ್ಸ್ ಕೂಡ ಇಟ್ಕೋಬೋದು. ಬಟ್ ಇಂಪಾರ್ಟೆನ್ಸ್ ಅಂತ ನಿಮಗೆ ಗೊತ್ತಾಗಲ್ಲ ಅಲ್ವಾ? ಸೊ ಹಂಗಾಗಿ ನಾನು ನೋಟ್ಸನ್ನ ನೋಡಿ ಓದಿದರೆ, ರೆಫರೆನ್ಸಿಗೆ ಬೇರೆ ಬುಕ್ಸ್ನು ಬೇಕಾದ್ರೆ ಸೈಡಿಗೆ ಇಟ್ಕೊಂಡು ಓದಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನೋಡಿರಿ, ಬಯಾಲಜಿ ಬರೆದಿರೋದು ನಾನು. ಸೊ ನೋಡಿರಿ, ಇದು ಕೂಡ ಇಂಪಾರ್ಟೆಂಟು. ಸೊ ಅರ್ಥ ಆಗ್ತಿದೆನಾ? ಸೊ ಯಾರ್ಯಾರಿಗೆ ಇನ್ನೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಯಾವ ಥರ ಡೌಟ್ಸ್ ಇದೆ ಅಂತಂದ್ಬಿಟ್ಟು. ಸೊ ಈ ಥರ ನೋಟ್ಸ್ ಅಂತೂ ಇರುತ್ತೆ. ನಾನು ನಿಮಗೆ ತೋರಿಸಿದ್ದೀನಿ, ಆಲ್ಮೋಸ್ಟ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ನೋಟ್ಸ್. ಯಾರೂ ಈ ಥರ ಮಾಡಲ್ಲ, ಬಟ್ ಕೆಲವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ. ಅದೇ ಥರ ಚಾಪ್ಟರ್ ವೈಸ್ ಎಲ್ಲ ನೋಟ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಡಿಜಿಟಲ್ ನೋಟ್ಸ್ ಆಗಿರುತ್ತೆ, ಯಾವುದೇ ರೀತಿ PDF ಆಗಿರೋದ್ರಿಲ್ಲ. ಓಕೆ, ಯಾರ್ಯಾರಿಗೆ ಬೇಕು ಜಲ್ದಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ತೋರಿಸ್ತೀನಿ ನಿಮಗೆ, ಏನಂತಂದರೆ, ಸೊ GPS TRಲ್ಲಿ ನನಗೆ ಮ್ಯಾಮ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂತ ಕೇಳಿದ್ದೀರಾ ನನಗೆ. ಸೊ ಅದಕ್ಕೆ ನಾನು ನಿಮಗೆ ನನ್ನ ಮಾರ್ಕ್ಸ್ ಕೂಡ ತೋರಿಸೋಣ ಅಂತ ಇದ್ದೀನಿ. ಸೊ ಇಲ್ಲಿ ನೋಡಿರಿ, GPS TR 22 ರಿಸಲ್ಟ್ ಅಂತ ಇದೆ. ಸೊ ಫಸ್ಟ್ ಟೈಮ್ ನಾನು ನಿಮಗೋಸ್ಕರ ನನ್ನ ಮಾರ್ಕ್ಸ್ ಶೀಟ್ ತೋರಿಸ್ತಾ ಇದ್ದೀನಿ. ಯಾರಿಗೂ ತೋರಿಸಿಲ್ಲ ಇಲ್ಲಿವರೆಗೂ, ನನ್ನ ಹಸ್ಬೆಂಡ್ ಬಿಟ್ಟರೆ. ಆದ್ದರಿಂದ ಅಪ್ಲೋಡ್ ಮಾಡಿದ್ರು ಒಂದು ಸತಿ ನಮ್ಮ ಹಸ್ಬೆಂಡು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನನ್ನ ನೇಮ್ಸ್ ಅದೆಲ್ಲ ಇದೆ ನೋಡ್ರಿ. ಇಲ್ಲಿ ಜನರಲ್ ನಾಲೆಜು, ಸೊ OMR ಶೀಟ್ ಅಂತ ಇದೆ. ಸೊ ಅಪ್ಟೈನ್ ಮಾರ್ಕ್ಸ್ 92. ಸೊ ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ಫಸ್ಟ್ ಪೇಪರ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಸೊ ಹಂಗಾಗಿ 92 ಬಂದಿದೆ ಅಷ್ಟೇ. ಸೊ ನೆಕ್ಸ್ಟ್ ಸೆಕೆಂಡ್ ಪೇಪರು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಅಂದರೆ OMR ಶೀಟ್ ಅಂದರೆ 50 ಮಾರ್ಕ್ಸ್ಗೆ ಇರುತ್ತಲ್ವ ನೀವು ಬರೆಯೋದು, ಅಂದರೆ ಟಿಕ್ ಹಾಕೋದು. ಸೊ ಅದು 27 ಬಂದಿದೆ 50ಗೆ. ಸೊ ಡಿಸ್ಕ್ರಿಪ್ಟಿವು ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಅದಕ್ಕೆ 56. ಇವೆರಡೂ ಸೇರಿಸಿ ನಿಮಗೆ 150 ಮಾರ್ಕ್ಸಿಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ರಿ. ಸೊ 56 + 27 ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಸಮಥಿಂಗ್ 85 ಆಗಿದೆ ನನಗೆ 150ಗೆ. ಸೊ ಸಾಕು, ನಾನು ಎಷ್ಟು ಹೇಳಿದೆ ನಿಮಗೆ, 68 ಬಂದರೆ ಸಾಕು ಅಂತ ಹೇಳಿದೆ. ಎಲಿಜಿಬಲ್
ಎಲಿಜಿಬಲ್ ಆದರೆ ಈಗ ಹೆಂಗೆ ಗೊತ್ತಾ, ಮ್ಯಾಥ್ಸು ಸೈನ್ಸವರು ಜಸ್ಟ್ ಎಲಿಜಿಬಲ್ ಆಗ್ರಿ ನೀವು, ಸೊ ನಿಮ್ಮದು ಆಲ್ಮೋಸ್ಟು ಜಾಬು ಫಿಕ್ಸ್ ಆಗುತ್ತೆ. ಸೈನ್ಸು ಮ್ಯಾಥ್ಸು ಸಿ ಬಿ ಝೆಡ್ ಅಂದರೆ ಸಿ ಬಿ ಝೆಡ್ ಅವ್ರು ಬಯಾಲಜಿಕಲ್ ಸೈನ್ಸು ಅಪ್ಲೈ ಮಾಡ್ತಿರಲ್ಲ, ನಿಮಗೆ ಕಟ್ಟಿಟ್ಟ ಬುತ್ತಿ. ಏನು ಜಸ್ಟ್ ಕ್ವಾಲಿಫೈ ಆಗ್ಬೇಕಪ್ಪ ನೀವು, 68 ಮಾರ್ಕ್ಸ್ ತೆಗೆದುಬಿಟ್ರೆ ಆರಾಮಾಗಿ ನಿಮಗೆ ಜಾಬ್ ಸಿಗುತ್ತೆ. ಅರ್ಥ ಆಯಿತಾ? ಸೊ ಅದು ಎಲ್ಲಿ ಕೆಲವೊಂದು ಏರಿಯಾಸ್ ಅಂದರೆ ಈಗ ಕಲ್ಯಾಣ ಕರ್ನಾಟಕ ಏರಿಯಾ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅವರಿಗೆಲ್ಲ ಜಸ್ಟ್ ನೀವು 68 ಸಮಥಿಂಗ್ ತೆಗೆದುಬಿಟ್ರೆ, ಅಂದರೆ ಬ್ಯಾಕಪ್ ಸ್ಕೋರ್ ಕೂಡ ಇರಬೇಕು. ಸೊ ಬ್ಯಾಕಪ್ ಸ್ಕೋರ್ ಅಂದರೆ ಒಂದು 65 to 70% ಇದ್ದರೆ ಎಲ್ಲ ಸೇರಿಬಿಟ್ಟು ಸೊ ನಿಮ್ಗೆ ಆರಾಮಾಗಿ ಕ್ಲಿಕ್ ಆಗುತ್ತೆ. ಸೊ ನೀವು ಈಗ ಬೇರೆ ಕಡೆ ಶಿವಮೊಗ್ಗ, ದಾವಣಗೆರೆ, ಸೊ ಬೇರೆ ಕಡೆ ಎಲ್ಲ ನೀವು ಅಪ್ಲೈ ಮಾಡ್ತಿದ್ರೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನೀವು ಸ್ಕೋರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸೊ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು. ನನಗೆ ವರ್ಕ್ ಮಾಡ್ಕೊತ ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಕಾಲೇಜಲ್ಲಿ ವರ್ಕ್ ಮಾಡಿಕೊಂಡು, ಪ್ಲಸ್ ನನ್ನ ಮಗನ ನೋಡಿಕೊಂಡು ಅಲ್ಲೆಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೇ ಮಾರ್ಕ್ಸ್ ಸಿಗೋಕ್ಕಾಗಿದ್ದು ನನಗೆ. ಸೊ ನೀವು ಬೇರೆಯವ್ರಿಗೆ ಇನ್ನೂ ಟೈಮ್ ಇದ್ದರೆ ಜಾಸ್ತಿ ಕಷ್ಟಪಟ್ಟು ಓದ್ಬಿಟ್ಟು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಕನ್ನಡ ನನಗೆ 82 ಬಂದಿತ್ತು, ಮತ್ತು ಇದೆಲ್ಲ ಸೇರಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸೆಕೆಂಡ್ ಪೇಪರ್ ಒಂದು 85 ಸಮಥಿಂಗ್ 87 86 ಆಗಿದೆ. ಸೊ ಇದು ನಂದು ತೋರಿಸಿರೋದು ಮಾರ್ಕ್ಸು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರಿಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. ಸೊ ಯಾರ್ಯಾರಿಗೆ ನೋಟ್ಸ್ ಬೇಕು ಅಂತಂದರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.